ಇವತ್ತಿನ ಕ್ಲಾಸಲ್ಲಿ ಭಾರತದ ಸ್ಥಾನ ಅಥವಾ ಲೊಕೇಶನ್ ಆಫ್ ಇಂಡಿಯಾ ಅಂದರೆ ನಮ್ಮ ಭೂಮಿಯ ಮೇಲೆ ಭಾರತ ಎಲ್ಲಿದೆ, ಭಾರತ ಯಾವ ಪ್ರದೇಶದಲ್ಲಿದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಪ್ರದೇಶವನ್ನು ಭೂಮಿಯ ಮೇಲೆ ಗುರುತಿಸಬೇಕಾದ್ರೆ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರವನ್ನು ಪಡಿತೇವೆ. ಅಂದರೆ ಅಕ್ಷಾಂಶಗಳು ರೇಖಾಂಶಗಳು ನಮಗೆ ಬೇಕೇ ಬೇಕು. ಆ ಅಕ್ಷಾಂಶಗಳು ರೇಖಾಂಶಗಳ ಆಧಾರದ ಮೇಲೆ ಯಾವ ಪ್ರದೇಶ ಎಲ್ಲಿದೆ ಅನ್ನೋದನ್ನು ನಾವು ಸುಲಭವಾಗಿ ಗುರುತಿಸ್ಬೋದು. ಆದ್ದರಿಂದ ನಾವು ಭಾರತವನ್ನು ಸಹಿತ ಅದೇ ರೀತಿ ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದ ಮೇಲೇ ನಾವು ಗುರುತಿಸಬೇಕಾಗತ್ತೆ. ಇಲ್ಲಿ ಭೂಮಿಯ ಮೇಲೆ ನೋಡಿ, ನಾನು ಇಲ್ಲಿ ಗುರುತಿಸಿದ್ದೀನಿ. ನಮ್ಮ ಭೂಮಿ ನೋಡಿ ಇಲ್ಲಿದೆ ಭಾರತ. ನಮ್ಮ ಭೂಮಿಯ ಮೇಲೆ ನೋಡಿ, ಇದು ಭಾರತ. ಅಂದರೆ ನಮ್ಮ ಭೂಮಿಯನ್ನು ಸಮವಾಗಿ ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ. ಅಂದರೆ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತೇಳಿ ನಾವು ಕರಿತೀವಿ. ಸಮವಾಗಿ ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ. ಇಲ್ಲಿಂದ ಮೇಲ್ಗಡೆ ಉತ್ತರ ಗೋಳಾರ್ಧ, ಇಲ್ಲಿಂದ ಕೆಳಗಡೆ ದಕ್ಷಿಣ ಗೋಳಾರ್ಧ. ನೋಡಿ, ನಮ್ಮ ಭಾರತ ಇಲ್ಲಿದೆ, ಅಂದರೆ ಮೇಲ್ಗಡೆ ಇದೆ. ಮೇಲ್ಗಡೆ ಇರೋದ್ರಿಂದ ಇದನ್ನು ಉತ್ತರ ಗೋಳಾರ್ಧದಲ್ಲಿದೆ ಅಂತ ಹೇಳ್ಬೋದು ನಾವು ಭಾರತವನ್ನು. ಉತ್ತರ ಗೋಳಾರ್ಧದಲ್ಲಿ ಭಾರತ ಇದ್ದರೆ ಮತ್ತೆ ನಾವು ಭೂಮಿಯನ್ನು ಎರಡು ಭಾಗವಾಗಿ ಮಾಡ್ತೀವಿ. ಒಂದು ಈ ಕಡೆದ ಭಾಗ, ಒಂದು ಆ ಕಡೆದ ಭಾಗ. ಆ ಕಡೆ ಭಾಗವನ್ನು ನಾವು ಪೂರ್ವ ಅಂತ ಕರಿತೀವಿ. ಪೂರ್ವ. ಈ ಕಡೆ ಭಾಗವನ್ನು ನಾವು ಪಶ್ಚಿಮ ಅಂತ ಕರಿತೀವಿ. ನೋಡಿ, ಇದು ಪೂರ್ವ, ಇದು ಪಶ್ಚಿಮ. ನಡುವೆ ಒಂದು 0 ಡಿಗ್ರಿ ಇದೆ. ಈ 0 ಡಿಗ್ರಿಯ ಆ ಕಡೆ ಇರೋದು ಪೂರ್ವ, ಈ ಕಡೆ ಇರೋದು ಪಶ್ಚಿಮ. ಅಂದರೆ ನಮ್ಮ ಭಾರತ ಯಾವ ಕಡೆ ಇದೆ? ಆ ಕಡೆ ಇದೆ. ಆದ್ದರಿಂದ ಇದು ಪೂರ್ವದಲ್ಲಿದೆ. ಭಾರತ ಎಲ್ಲಿದೆ? ಪೂರ್ವ ಗೋಳಾರ್ಧದ ಉತ್ತರ ಭಾಗದಲ್ಲಿ, ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಭಾರತ. ನೋಡಿ, ಉತ್ತರ ಗೋಳಾರ್ಧದ ಪೂರ್ವ ಭಾಗ ಅಂತಂದ್ರೆ ನಿಮಗೆ ಇಲ್ಲಿ ಈಶಾನ್ಯ ಥರ ಕಾಣ್ಬೋದು. ಈಶಾನ್ಯ ಅಲ್ಲ, ಭಾರತ ಎಲ್ಲಿದೆ? ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಅಂತಾನೆ ಹೇಳ್ಬೇಕು. ಎಕ್ಸಾಮ್ಸ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾನೆ, ಭಾರತ ಭೂಮಿಯ ಮೇಲೆ ಈಶಾನ್ಯ ಭಾಗದಲ್ಲಿದೆ, ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಅಂತಂದ್ರೆ ನೀವು ಯಾವ್ದು ಹಾಕ್ಬೇಕು? ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ, ಈಶಾನ್ಯ ಅಲ್ಲ. ಗೊತ್ತಾಯ್ತಲ್ವಾ? ಇದು ತುಂಬಾ ಮುಖ್ಯ. ಭಾರತದ ಯಾವ ಗೋಳಾರ್ಧದಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನಾವು ನೋಡೋದು. ಈ ಅಕ್ಷಾಂಶ ಮತ್ತು ರೇಖಾಂಶದ ಆಧಾರದ ಮೇಲೆ ಯಾವುದೇ ಒಂದು ಪ್ರದೇಶವನ್ನು ಗುರುತಿಸಿದ್ರೆ ಅದನ್ನು ನಾವು ಖಗೋಳ ಸ್ಥಾನ ಅಥವಾ ಆಸ್ಟ್ರೋನಾಮಿಕಲ್ ಲೊಕೇಶನ್ ಅಂತ ಕರಿತೀವಿ. ಖಗೋಳ ಸ್ಥಾನ ಅಂದ್ರೇನು? ಯಾವುದೇ ಒಂದು ಪ್ರದೇಶವನ್ನ ಅಕ್ಷಾಂಶ ಮತ್ತು ರೇಖಾಂಶದ ಆಧಾರದ ಮೇಲೆ ಗುರುತಿಸೋದು. ಈಗ ನಾವು ನೋಡೋಣ, ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಇದೆ ಅನ್ನೋದನ್ನ ನಾವು ಗುರುತಿಸೋಣ. ನೋಡಿ, ಇಲ್ಲಿ ಭಾರತದ ನಕಾಶೆಯನ್ನು ಬರೆದಿದ್ದೀನಿ. ಇಲ್ಲಿ ದಕ್ಷಿಣದ ತುದಿ, ನಮ್ಮ ಭಾರತದ ಮುಖ್ಯ ಭೂಭಾಗ ದಕ್ಷಿಣ ತುದಿ ಎರಡಿದಾವೆ. ಒಂದು ಮುಖ್ಯ ಭೂಭಾಗ, ಇನ್ನೊಂದು ಭಾರತದ ದಕ್ಷಿಣ ತುದಿ. ನಮ್ಮ ಇಡೀ ಭಾರತದ ದಕ್ಷಿಣ ತುದಿ ಯಾವುದು? 6 ಡಿಗ್ರಿ 4 ನಿಮಿಷದಿಂದ ಅಕ್ಷಾಂಶ ಪ್ರಾರಂಭವಾಗುತ್ತೆ. ಭಾರತದ ಅಕ್ಷಾಂಶ 6 ಡಿಗ್ರಿ 4 ನಿಮಿಷದಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದಿಂದ. ಆದರೆ ನಾವು ಈ ಮುಖ್ಯ ಭಾಗವನ್ನು ಹಿಡ್ಕೋತೀವಿ. ಈ ಮುಖ್ಯ ಭಾಗ ಯಾವುದು? ಕನ್ಯಾಕುಮಾರಿ. ಭಾರತದ ಮುಖ್ಯ ಭಾಗದ ದಕ್ಷಿಣ ತುದಿ ಯಾವುದು? ಕನ್ಯಾಕುಮಾರಿ. ಭಾರತದ ದಕ್ಷಿಣ ತುದಿ ಯಾವುದು ಅಂದರೆ, ಭಾರತ ಉಪಖಂಡದ ದಕ್ಷಿಣ ತುದಿ ಯಾವುದು ಅಂದರೆ ಅದು ಅಂಡಮಾನ್ ನಿಕೋಬಾರ್ನ ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್. ಎಲ್ಲಿದೆ? ಅಂಡಮಾನ್ ನಿಕೋಬಾರ್ ದ್ವೀಪದ 6 ಡಿಗ್ರಿ 4 ನಿಮಿಷ. 6 ಡಿಗ್ರಿ 4 ನಿಮಿಷದ ಮೇಲೆ ಕಂಡು ಬರುತ್ತೆ. ಈಗ ನಾವು 8 ಡಿಗ್ರಿ 4 ನಿಮಿಷದ ಮೇಲೆ ಕನ್ಯಾಕುಮಾರಿ ಇದೆ. ಈ ಕನ್ಯಾಕುಮಾರಿಯಿಂದ ಭಾರತ ಪ್ರಾರಂಭವಾದರೆ 37 ಡಿಗ್ರಿ ನೋಡಿ ಇಲ್ಲಿದೆ. 37 ಡಿಗ್ರಿ 6 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಅಂದರೆ ಇದರ ನಡುವೆ ಭಾರತ ಕಂಡು ಬಂದಿದೆ. ಇದನ್ನು ನಾವು ದಕ್ಷಿಣದ ಉತ್ತರದ ಉದ್ದ ಅಂತ ಕರಿತೀವಿ. ನಾವು ದಕ್ಷಿಣ ಉತ್ತರವಾಗಿ ಎಷ್ಟು ಉದ್ದವಾಗಿದೆ ಅಂತೇಳಿ ನಾವು ಕರಿತೀವಿ. ಎಷ್ಟು? 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷ. ಇದು ಗ್ಲೋಬಲ್. ನೋಡಿ, ಗ್ಲೋಬಲ್ಲಿ 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷ ಇದೆ. ಗ್ಲೋಬ್ ಮೇಲೆ ನಾವು ಆರಾಮಾಗಿ ಗುರುತಿಸ್ಬೋದು. ಇಲ್ಲಿ ಬರುತ್ತೆ ಭಾರತ. ಈಗ ನಾವು ಅಡ್ಡ ಅಂದರೆ ಅಕ್ಷಾಂಶ ನೋಡಿದ್ದೀವಿ. ಇದು ಅಕ್ಷಾಂಶ. ಅಡ್ಡವಾಗಿರೋದು ಅಕ್ಷಾಂಶ, ಉದ್ದವಾಗಿರೋದು ಭೂಮಿಯ ಮೇಲೆ ನೋಡಿ ಈ ರೀತಿ ಅಡ್ಡವಾಗಿರೋದು ಅಕ್ಷಾಂಶ. ಹಿಂಗೆ ಉದ್ದವಾಗಿ ಉತ್ತರ ದಕ್ಷಿಣವಾಗಿ ಕೊರೆದಿರುವ ರೇಖೆಗಳನ್ನು ನಾವು ರೇಖಾಂಶಗಳು ಅಂತ ಕರಿತೀವಿ. ಪೂರ್ವ ಪಶ್ಚಿಮವಾಗಿ ಅಂದರೆ ಭೂಮಿಯ ಸುತ್ತಲೂ ಕೊರೆದಿರುವಂಥ ರೇಖೆಯನ್ನು ನಾವು ಏನಂತ ಕರಿತೀವಿ? ಅಕ್ಷಾಂಶಗಳು ಅಂತ ಕರಿತೀವಿ. ಈಗ ಅಕ್ಷಾಂಶ ಆಯಿತು. ಇದು ಅಕ್ಷಾಂಶ. ಈ ರೀತಿಯಾಗಿ ಅಡ್ಡಲಾಗಿ ಈ ರೀತಿಯಾಗಿ ಹೋಗಿರ್ತೈತೆ ಅಕ್ಷಾಂಶ. ಈ ರೀತಿಯಾಗಿ
ಈ ರೀತಿಯಾಗಿರುತ್ತೆ. ಈಗ ರೇಖಾಂಶವನ್ನು ನೋಡೋಣ. ರೇಖಾಂಶ ಪ್ರಾರಂಭವಾಗೋದು 68 ಡಿಗ್ರಿ 7 ನಿಮಿಷದಿಂದ. ಇದು ಪೂರ್ವ, ನೆನ್ಪಿಟ್ಕೊಳ್ಳಿ, ಪೂರ್ವ. 97 ಡಿಗ್ರಿ 25 ನಿಮಿಷದ ಪೂರ್ವ. ಯಾಕಂದ್ರೆ ಭಾರತ ಎಲ್ಲಿದೆ? ಭೂಮಿಯ ಪೂರ್ವ ಭಾಗದಲ್ಲಿದೆ. ಇದು ನೆನಪಿಡ್ಬೇಕು. ಆದ್ದರಿಂದ ನಾವು ಪೂರ್ವ ಭಾಗದಲ್ಲಿ ಯಾವುದೇ ರೇಖಾಂಶಗಳಾಗಲಿ ಅಕ್ಷಾಂಶಗಳಾಗಲಿ ಬರಲಿ, ಅದನ್ನು ಪೂರ್ವ ಅಂತಾನೆ ಕರಿತೀವಿ ನಾವು. ಪೂರ್ವ, ಭೂಮಿಯ ಪೂರ್ವ ಗೋಳಾರ್ಧ. ಉತ್ತರ ಗೋಳಾರ್ಧದಲ್ಲಿ ಯಾವುದೇ ಅಕ್ಷಾಂಶ ಬಂದರೆ ಅದನ್ನು ನಾವು ಉತ್ತರ ಗೋಳಾರ್ಧ, ಇದನ್ನು ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಉತ್ತರ ಅಕ್ಷಾಂಶ, ಇದು ಉತ್ತರ ಅಕ್ಷಾಂಶ. ಇದು ಪೂರ್ವ ಅಕ್ಷಾಂಶ, ಇದನ್ನು ಪೂರ್ವ ಅಕ್ಷಾಂಶ. ಯಾಕಂದ್ರೆ ಭೂಮಿಯ ಪೂರ್ವ ಭಾಗದಲ್ಲಿದೆ. ನೋಡಿ, 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷದ ಪೂರ್ವದವರೆಗೆ ಭಾರತ ಅಗಲವಾಗಿ ಹಬ್ಬಿದೆ. ಪೂರ್ವ ಪಶ್ಚಿಮವಾಗಿ ಹಬ್ಬಿದೆ. ಪೂರ್ವ ಈ ಕಡೆ ಬರುತ್ತೆ, ಪೂರ್ವದಿಂದ ಪಶ್ಚಿಮವಾಗಿ ಭಾರತ ಹಬ್ಬಿದೆ. ಈಗ ನೋಡಿ, ಇದು ಏನಂತ ಕರಿತೀವಿ ನಾವು? ಖಗೋಳ ಸ್ಥಾನ ಅಥವಾ ಆಸ್ಟ್ರೋನಾಮಿಕಲ್ ಲೊಕೇಶನ್. ಯಾವುದರ ಆಧಾರದ ಮೇಲೆ? ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದ ಮೇಲೆ. ಈಗ ಇದರ ನಡುವೆ ಎಷ್ಟು ರೇಖಾಂಶಗಳು ಬರ್ತವೆ ಮತ್ತು ಎಷ್ಟು ಅಕ್ಷಾಂಶಗಳು ಬರ್ತವೆ ಅನ್ನೋದನ್ನ ನಾವು ನೋಡೋಣ. ಈಗ ಇದು ಭಾರತ ಎಷ್ಟು ಉದ್ದವಾಗಿದೆ ಅನ್ನೋದನ್ನ ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ನೋಡೋಣ. ನೋಡಿ, ಭಾರತ ನಾವು ಉತ್ತರ ದಕ್ಷಿಣವಾಗಿ, ಅಂದರೆ ಉತ್ತರದಿಂದ ದಕ್ಷಿಣವಾಗಿ 3214 ಕಿಲೋಮೀಟರ್ ಇದೆ. 3214 ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ಎಷ್ಟಿದೆ? ಈಗ ಈ 3214 ಕಿಲೋಮೀಟರ್ನಲ್ಲಿ ಎಷ್ಟು ಅಕ್ಷಾಂಶಗಳು ಬರ್ತವೆ ಅಂದರೆ 29 ಡಿಗ್ರಿ 2, ಅಂದರೆ ಹೆಚ್ಚು ಕಡಿಮೆ 30 ಅಂತ ಇಟ್ಕೊಳ್ಳಿ. 30 ನಾವು ಒಂದು 30 ಡಿಗ್ರಿ ಅಂತ ನಾವು ಇಟ್ಕೊಳ್ಳೋಣ. ಯಾಕಂದರೆ 29 ಡಿಗ್ರಿ 2 ನಿಮಿಷ ಬಿಟ್ಟು ನಾವು 30 ಅಂತ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ ಎಷ್ಟು ಬರ್ತವೆ? 30 ಅಕ್ಷಾಂಶಗಳು ಬರ್ತವೆ. ನಡುವೆ 30 ಅಕ್ಷಾಂಶಗಳು, ಅಥವಾ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ 29 ಡಿಗ್ರಿ 2 ಅಕ್ಷಾಂಶ. ಅಂದರೆ ಇಲ್ಲಿ 8, 9, 10, 11, 12, 13, 14, 15, 37 ಅಂತಂದ್ರೆ ಇದರೊಳಗೆ ಎಷ್ಟು ಬರ್ತವೆ ಅಷ್ಟು ಲೆಕ್ಕ. ಪೂರ್ವ ಪಶ್ಚಿಮವಾಗಿ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಕ್ಷಾಂಶಗಳು ಇದಾವೆ ಅಂದರೆ ನಾವು ಇಲ್ಲಿ 68, 69, 70 ಈ ರೀತಿಯಾಗಿ ಎಷ್ಟು ಬರ್ತವೆ? 29.18 ನಿಮಿಷ, 29 ಡಿಗ್ರಿ 18 ನಿಮಿಷ ಅಕ್ಷಾಂಶ, ಈ ರೇಖಾಂಶಗಳು ಬರ್ತವೆ. ಈ ರೇಖಾಂಶಗಳು ನೋಡಿ, ಇಲ್ಲಿ ಉದ್ದ ಎಷ್ಟಿದೆ? 3214 ಕಿಲೋಮೀಟರ್ ಉದ್ದ ಇದೆ. ಅಗಲ ಎಷ್ಟಿದೆ? 2933 ಕಿಲೋಮೀಟರ್. ಅಂದರೆ ಇಲ್ಲಿಂದ ಇಲ್ಲಿವರೆಗೂ 2933 ಕಿಲೋಮೀಟರ್ ಇದೆ. ಆದರೂ ಇಲ್ಲಿ ಅಕ್ಷಾಂಶ ರೇಖಾಂಶಗಳ ನಡುವೆ ಹೆಚ್ಚು ವ್ಯತ್ಯಾಸವೇನಾಗಿಲ್ಲ. ಯಾಕೆ ನೋಡಿ, ಇಲ್ಲಿ 3000 ಕಿಲೋಮೀಟರ್ ಇದ್ರು, ಅಂದರೆ ಹೆಚ್ಚು ಕಡಿಮೆ 250 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೂ ಸಹಿತ ಇಲ್ಲಿ ಏನಿಲ್ಲ, ರೇಖಾಂಶಗಳು ಅಕ್ಷಾಂಶಗಳು ಹೆಚ್ಚು ಕಡಿಮೆ ಆಗಿಲ್ಲ. ಯಾಕೆ ನೋಡಿ, ಅಕ್ಷಾಂಶಗಳು 29 ಇದ್ದಾವೆ, ರೇಖಾಂಶಗಳು ಸಹಿತ 29. ಅಂದರೆ ಇಲ್ಲಿಂದ ಇಲ್ಲಿವರೆಗೂ 3214 ಕಿಲೋಮೀಟರ್, ಅಂದರೆ ಇದು ಜಾಸ್ತಿ ಇದೆ. ಭಾರತದ ಉದ್ದ ಇದು ಜಾಸ್ತಿ ಇದೆ. ಇದು ಅಗಲ ಕಡಿಮೆ ಇದೆ. ಭಾರತದ ಅಗಲ ಕಡಿಮೆ ಇದೆ, ಉದ್ದ ಜಾಸ್ತಿ ಇದೆ. ಆದರೂ ಸಹಿತ ಈ ರೇಖಾಂಶಗಳು ಜಾಸ್ತಿ ಇದ್ದಾವೆ. ರೇಖಾಂಶಗಳು ಯಾಕೆ ಜಾಸ್ತಿ ಇದ್ದಾವೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ತಾನೆ. ರೇಖಾಂಶಗಳು ಇಲ್ಲಿ ಉದ್ದ ಕಡಿಮೆ, ಅಗಲ ಕಡಿಮೆ ಇದ್ದರೂ ರೇಖಾಂಶಗಳು ಜಾಸ್ತಿ ಇದ್ದಾವೆ. ಇಲ್ಲಿ ಉದ್ದ ಜಾಸ್ತಿ ಇದ್ದರೂ ರೇಖಾಂಶಗಳು ಕಡಿಮೆ ಇದ್ದಾವೆ. ಯಾಕಂದರೆ ನೋಡಿ, ರೇಖಾಂಶಗಳು ಭಾರತ ಇರೋದಲ್ಲಿ ಉತ್ತರ ಗೋಳಾರ್ಧದಲ್ಲಿ, ಉತ್ತರಗೋಳಾರ್ಧದಲ್ಲಿದೆ. ಆದ್ದರಿಂದ ರೇಖಾಂಶಗಳು ಉತ್ತರಕ್ಕೆ ಹೋದಂತೆ ರೇಖಾಂಶಗಳು ಏನಾಗ್ತವೆ? ಕೂಡ್ಕೋತವೆ. ಅಂದರೆ ಅದರ ಅಗಲ ಕಡಿಮೆ ಆಗುತ್ತೆ, ರೇಖಾಂಶಗಳ ಅಗಲ ಕಡಿಮೆ ಆಗುತ್ತೆ. ಆದ್ದರಿಂದ ಭಾರತದ ಮೇಲೆ ರೇಖಾಂಶಗಳು ಹೆಚ್ಚಾದ ಹೋಗ್ತವೆ, ಉತ್ತರಕ್ಕೆ ಹೋದಂತೆಲ್ಲ. ಯಾಕಂದರೆ ಭೂಮಿಯ ಮೇಲೆ ರೇಖಾಂಶಗಳು ಉತ್ತರಕ್ಕೆ ಹೋದಂತೆ ಏನಾಗ್ತವೆ? ಕೂಡ್ಕೋತವೆ. ಇಲ್ಲಿಂದ ನೋಡಿ, ಇಲ್ಲಿ ಎಷ್ಟು ಅಗಲವಿದೆಯೋ ರೇಖಾಂಶದ್ದು, ಇಲ್ಲಿ ಅಷ್ಟು ಅಗಲ ಇಲ್ಲ. ಆದ್ದರಿಂದ ರಷ್ಯಾದಲ್ಲಿ ಅತಿ ಹೆಚ್ಚು ಟೈಮ್ ಝೋನ್ಗಳು ಅಂದರೆ ಪ್ರಮಾಣಿತ ವೇಳೆ ಅತಿ ಹೆಚ್ಚು ಇರೋ ಯಾವ ದೇಶ ಅಂದರೆ ಅದು ರಷ್ಯಾ. 11 ಇದ್ದಾವೆ. ಆ ರಷ್ಯಾದ ಮೇಲೆ ಯಾಕೆ ಹೆಚ್ಚಿದಾವೆ ಅಂದರೆ ಅಲ್ಲಿ
ಎಲ್ಲ ರೇಖಾಂಶಗಳು ಕೂಡ್ಕೋತವೆ, ಚಿಕ್ಕ ಚಿಕ್ಕ ಹಾಕವೆ, ಅಂದ್ರೆ ಅದ್ರ ಅಗಲ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಅಗಲ ಕಡಿಮೆ ಆಗಿದ್ದರಿಂದ ರೇಖಾಂಶಗಳ ಅಗಲ, ಈ ಅಗಲ ಹಿಂಗೆ ಮೇಲೆ ಹೋಗ್ತಾ 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 ಹಿಂಗೆ ಕೂಡ್ಕೋತವೆ. ಹಿಂಗೆ ಈ ರೀತಿಯಾಗಿ ಅಗಲವಾಗಿರೋದು ಮೇಲೆ ಹೋಗ್ತಾ ಹೋಗ್ತಾ ಹಿಂಗೆ ಕೂಡ್ಕೋತವೆ ಎರಡು. ಆದ್ದರಿಂದ ಈ ರೀತಿ ಅಗಲವಾಗಿರ್ತಾವಲ್ವ, ಹಿಂಗೆ ಮೇಲೆ ಹೋಗ್ತಾ ಹೋಗ್ತಾ ಹಿಂಗೆ ಕೂಡ್ಕೋತವೆ. ಆದ್ದರಿಂದ ರೇಖಾಂಶಗಳು ಹೆಚ್ಚಿರ್ತವೆ. ಅಕ್ಷಾಂಶಗಳು ಆ ರೀತಿ ಅಲ್ಲ. ಭೂಮಧ್ಯ ರೇಖೆಯಲ್ಲಿ ಎಷ್ಟು ಅಗಲವಾಗಿರುತ್ತೋ ಧ್ರುವಗಳ ಕಡೆ ಹೋದಂತೂ ಸಹಿತ ಅಷ್ಟೇ ಅಗಲವಾಗಿರುತ್ತೆ. ಅದು ಸಮಾನಾಂತರವಾಗಿ ಎಳೆದಂಥ ರೇಖೆ, ಅಂದರೆ ಎರಡು ಒಂದೇ ಸಮ. ಒಂದು ಅಕ್ಷಾಂಶ ಎಷ್ಟಿರುತ್ತೋ ಇನ್ನೊಂದು ಅಷ್ಟೇ ಇರುತ್ತೆ ಅಗಲ, ಅದರ ನಡುವಿನ ಅಗಲ ಅಷ್ಟೇ ಇರುತ್ತೆ. ಆದ್ದರಿಂದ ಈ ಅಕ್ಷಾಂಶಗಳು ಒಂದೇ ಸಮನಾಗಿರ್ತವೆ ಎಲ್ಲ ದೇಶಗಳ ಮೇಲೆ. ಆದರೆ ರೇಖಾಂಶಗಳು ಎಲ್ಲ ದೇಶಗಳ ಮೇಲೆ ಒಂದೇ ಸಮನಾಗಿರಲ್ಲ. ಈಗ ಭಾರತ ಉತ್ತರಕ್ಕೆ ಜರದಂತೆಲ್ಲ. ಭಾರತ ಉತ್ತರಕ್ಕೆ ಹೋದರೆ ಇಲ್ಲಿದೆ. ಭಾರತ ಏನಾದ್ರು ನುಗ್ಗಿಬಿಟ್ಟು ರಷ್ಯಾಕ್ಕೆ ಹೋದರೆ ಈಗಿರುವಂಥ 30 ಅವಾಗ 60 ಆಗ್ಬೋದು. ಇದ್ರ ನಡುವೆ ಎಷ್ಟಿದೆ? 29 ಇದೆಯಲ್ವ, ಇದು 30 ಅಂತ ಇಟ್ಕೊಳ್ಳಿ. 30 ಇರೋದು 60 ಆಗ್ಬೋದು. ಯಾಕಂದ್ರೆ ಉತ್ತರಕ್ಕೆ ಹೋದಂತೆ ರೇಖಾಂಶಗಳು ಏನಾಗ್ತವೆ? ಚಿಕ್ಕವಾಗ್ತವೆ, ಇಲ್ಲಿ ಕೂಡ್ಕೋತವೆ ಬಂದು ಇಲ್ಲಿ ಧ್ರುವದಲ್ಲಿ. ಆದ್ದರಿಂದ ಇಲ್ಲಿ ನಾವು ಕಿಲೋಮೀಟರ್ ಕಡಿಮೆ ಇದ್ರೂ ಸಹಿತ ರೇಖಾಂಶಗಳು ಜಾಸ್ತಿ ಇದ್ದಾವೆ. ಇಲ್ಲಿ ಕಿಲೋಮೀಟರ್ ಹೆಚ್ಚಿದ್ರೂ ಸಹಿತ ಅಕ್ಷಾಂಶಗಳು ಕಡಿಮೆ ಇದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದು ನಿಮಗೆ ಗೊತ್ತಾಯ್ತು. ಈಗ ನೋಡಿ, ವಾಸ್ತವಿಕ ಕ್ಷೇತ್ರ ಮತ್ತು ಭೌಗೋಳಿಕ ಕ್ಷೇತ್ರ. ಏನಿದು ವಾಸ್ತವಿಕ ಕ್ಷೇತ್ರ ಮತ್ತು ಭೌಗೋಳಿಕ ಕ್ಷೇತ್ರ ಅಂದರೆ? ನೋಡಿ, ನಾವು ಯಾವುದೇ ಒಂದು ದೇಶದ ಜಿಯೋಗ್ರಾಫಿಕಲ್ ಲೊಕೇಶನ್ ಮತ್ತು ರಿಯಲ್ ಲೊಕೇಶನ್ ನೋಡ್ಬೇಕಾಗುತ್ತೆ. ರಿಯಲ್ ಲೊಕೇಶನ್ ಯಾವಾಗ ನೋಡಬೇಕು, ಜಿಯೋಗ್ರಾಫಿಕಲ್ ಲೊಕೇಶನ್ ಯಾವಾಗ ನೋಡಬೇಕು. ನೋಡಿ, ರಿಯಲ್ ಲೊಕೇಶನ್ನ ನಾವು ಅಭಿವೃದ್ಧಿ ಕಾರ್ಯ ಮಾಡಬೇಕಾದ್ರೆ ನಾವು ವಾಸ್ತವಿಕ ಕ್ಷೇತ್ರವನ್ನು ನೋಡ್ಬೇಕಾದ್ರೆ, ಈ ವಾಸ್ತವಿಕ ಕ್ಷೇತ್ರ ಯಾಕೆ ವಾಸ್ತವಿಕ ಕ್ಷೇತ್ರ ಮತ್ತು ಭೌಗೋಳಿಕ ಕ್ಷೇತ್ರಕ್ಕೆ ಅಂತರ ಇದೆ ಅಂದರೆ, ಭೌಗೋಳಿಕ ಕ್ಷೇತ್ರ ಅನ್ನೋದು ನಾವು ಭೌಗೋಳಿಕವಾಗಿ ಭಾರತ ಎಷ್ಟು ಚದರ ಕಿಲೋಮೀಟರ್ನಲ್ಲಿ ಹಬ್ಬಿದೆ ಅನ್ನೋದನ್ನು ನಾವು ನೋಡಿಬಿಡ್ತೀವಿ. ಆದರೆ ಅಲ್ಲಿರುವಂಥ ಪರ್ವತ ಶ್ರೇಣಿಗಳ ಎತ್ತರವನ್ನು ಅಳಿಬೇಕಲ್ವ. ಇಲ್ಲೊಂದು ಪರ್ವತ ವಿಂಧ್ಯ ಪರ್ವತಗಳಿದ್ದಾವೆ, ಪಶ್ಚಿಮ ಘಟ್ಟದಲ್ಲಿ ಮುಳ್ಳಯ್ಯನಗಿರಿ ಇದೆ, ನಂದಿ ಬೆಟ್ಟ ಇದೆ, ಈ ರೀತಿ ಹಲವಾರು ಪರ್ವತಗಳಿದ್ದಾವೆ ನಮ್ಮ ಭಾರತದ ಮೇಲೆ. ಈ ಹಲವಾರು ಪರ್ವತಗಳ ಎತ್ತರನೂ ಸಹಿತ ನಾವು ಅಳಿಬೇಕಾಗುತ್ತೆ. ಯಾಕಂದರೆ ಪರ್ವತದ ಮೇಲೂ ಸಹಿತ ಕೃಷಿ ಕಾರ್ಯ ನಾವು ಚಟುವಟಿಕೆ ನಡೆಸ್ತೀವಿ, ಕಾರ್ಖಾನೆಗಳು ತೆಗಿತೀವಿ, ಹಲವಾರು ಜನರು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅದು ಅಭಿವೃದ್ಧಿ ಕಾರ್ಯಕ್ಕಾಗಿ. ಅದು ವಾಸ್ತವಿಕ ಕ್ಷೇತ್ರ, ಆ ಪ್ರದೇಶದ ವಾಸ್ತವಿಕ ಕ್ಷೇತ್ರ. ನಾವು ಒಂದು ಫ್ಲಾಟ್ ಕಟ್ಟಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ನಾವು ಈ ಜಿಯೋಗ್ರಫಿಕಲ್ ಏರಿಯಾ ನೋಡಿ ಕಟ್ಟೋಕ್ಕಾಗಲ್ಲ. ನೀವು ಜಿಯೋಗ್ರಫಿಕಲ್ ಏರಿಯಾ, ಈಗ ಒಂದು ಪ್ರದೇಶ, ಈಗ ನಾವೊಂದು ಅಪಾರ್ಟ್ಮೆಂಟ್ ನೋಡಿ, ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಒಂದು ಅಪಾರ್ಟ್ಮೆಂಟನ್ನು ನಾವು 10 ಮನೆಗಳನ್ನು ಕಟ್ಬೋದು ಒಂದು ಚಿಕ್ಕ ಜಾಗದಲ್ಲಿ. ಒಂದು 30-40ಯಲ್ಲಿ ನಾವು ಒಂದು 5-6 ಅಂತಸ್ತನ್ನು ಕಟ್ಬೋದು. ಆ 5-6 ಅಂತಸ್ತನ್ನ ನಾವು ಅಗಲವಾಗಿ ಹಾಸಿದ್ರೆ ಎಷ್ಟು ಜಾಗ ಹಿಡಿಯುತ್ತಲ್ವ. ಆದರೆ ಉದ್ದ ಮಾಡಿದ್ರೆ ಅದು ಕಡಿಮೆ ಜಾಗವನ್ನು ಹಿಡಿತೈತೆ. ಅದೇ ರೀತಿ ವಾಸ್ತವಿಕ ಕ್ಷೇತ್ರ ಏನಿದೆಯಲ್ಲ, ಅದು ಉದ್ದವನ್ನು ಸಹಿತ ನಾವು ಅಳಿತೀವಿ. ಅಂದರೆ ಪರ್ವತಗಳ ಮೇಲ್ಭಾಗ, ಪರ್ವತಗಳ ತುದಿಯಿಂದ ಭಾಗದವರೆಗೂ ನಾವು ಅಳಿತೀವಿ. ಇದು ಪರ್ವತದ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಹಿತ ನಾವು ಅಳಿಬೇಕಾಗುತ್ತೆ. ಇದು ಜಿಯೋಗ್ರಫಿಕಲ್ ಲೊಕೇಶನ್, ಇದು ರಿಯಲ್ ಲೊಕೇಶನ್. ಇದೆಲ್ಲ ರಿಯಲ್ ಲೊಕೇಶನ್, ಇದು ಜಿಯೋಗ್ರಫಿಕಲ್ ಲೊಕೇಶನ್. ಇದು ಜಿಯೋಗ್ರಫಿಕಲ್ ಲೊಕೇಶನ್ ನಮಗೆ ಕೇವಲ ಅಧ್ಯಯನಕ್ಕೆ ಉಪಯೋಗ ಆಗುತ್ತೆ ಹೊರತು ಅಭಿವೃದ್ಧಿ ಕಾರ್ಯಕ್ಕಲ್ಲ. ಆದ್ದರಿಂದ ನಾವು ಇದನ್ನು ಉಪಯೋಗಿಸ್ತೀವಿ ಯಾವುದಕ್ಕೆ? ವಾಸ್ತವಿಕ ಅಭಿವೃದ್ಧಿ ಕಾರ್ಯಕ್ಕಾಗಿ. ಆದ್ದರಿಂದ ಯಾವಾಗಲೂ ಭೌಗೋಳಿಕ ಕ್ಷೇತ್ರವು ವಾಸ್ತವಿಕ ಕ್ಷೇತ್ರಕ್ಕಿಂತ ಕಡಿಮೆ ಇರ್ತದೆ. ಅಂದರೆ ನಮ್ಮ ಭಾರತ ಕೇವಲ ಇಷ್ಟೇ ಇಲ್ಲ, ಇದಕ್ಕಿಂತ ಜಾಸ್ತಿ ಕ್ಷೇತ್ರ ಇದೆ ಭಾರತದಲ್ಲಿ, ಇದಕ್ಕಿಂತ ಜಾಸ್ತಿ ಇದೆ. ಆದರೆ ಅದನ್ನು ವಾಸ್ತವಿಕ ಕ್ಷೇತ್ರ, ಯಾವಾಗಲೂ ವಾಸ್ತವಿಕ ಕ್ಷೇತ್ರ ಏನಾಗಿರುತ್ತೆ? ಭೌಗೋಳಿಕ ಕ್ಷೇತ್ರಕ್ಕಿಂತ ಜಾಸ್ತಿ ಇರುತ್ತೆ. ವಾಸ್ತವಿಕ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸ್ತೀವಿ. ಇದು ನಿಮಗೆ ಗೊತ್ತಿರಬೇಕು. ಈಗ ನೋಡಿ, ನಾವು ಭಾರತದಲ್ಲಿ ಕೆಲವು ಮುಖ್ಯ 2 ಲೈನ್ಗಳ ಆಗೋದು. ಒಂದು ಲೈನನ್ನು ನಾವು ಕರ್ಕಾಟಕ ಸಂಕ್ರಾಂತಿ ರೇಖೆ ಅಂತ ಕರಿತೀವಿ, ಇದು ಕರ್ಕರೇಖೆ ಅಂತ ಕರಿತೀವಿ. ಇದನ್ನ IST ಅಂತ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಅಂದರೆ ಭಾರತದ ಪ್ರಮಾಣಿತ ವೇಳೆ ಅಂತ ಕರಿತೀವಿ. ಈ 2 ರೇಖೆಗಳು ನಮ್ಮ ಭಾರತವನ್ನು ಕೆಲವು ಅಂಶಗಳಿಂದ ಸ್ವಲ್ಪ ವಿಭಿನ್ನವಾಗಿಸ್ತವೆ ಇನ್ನು ಬೇರೆ ದೇಶಗಳಿಂದ ಇನ್ನೊಂದಕ್ಕೆ
ಇವನ್ನ ಯಾಕಂದ್ರೆ ನಾವು ಕರ್ಕಾಟಕ ಸಂಕ್ರಾಂತಿ ರೇಖೆ ಈ ಅಕ್ಷಾಂಶಗಳೇನಾಗ್ತವೆ ಯಾವುದೇ ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ನಿರ್ಧರಿಸುತ್ತೆ. ಯಾವುದೇ ಒಂದು ಆ ಪ್ರದೇಶದ ಹವಾಮಾನವನ್ನು ನಿರ್ಧರಿಸುತ್ತೆ ಯಾವುದು ಈ ಅಕ್ಷಾಂಶಗಳು. ಈ ರೇಖಾಂಶಗಳನ್ನ ಆ ಪ್ರದೇಶದಲ್ಲಿ ನಾವು ಸಮಯವನ್ನು ನೋಡಲು, ಆ ಪ್ರದೇಶದಲ್ಲಿ ಯಾವುದೇ ಒಂದು ಪ್ರದೇಶದ ಸಮಯವನ್ನು ಅಳತೆ ಮಾಡಲು ಅದರ ಪ್ರಮಾಣಿತ ರೇಖೆ ಯಾವುದಿದೆ ಆ ಪ್ರದೇಶದಲ್ಲಿ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಈಗ IST ಅಂದರೆ ನಮ್ಮ ಭಾರತದ ಪ್ರಮಾಣಿತ ವೇಳೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ನಾವು 82 ಅಂದರೆ ಇದರ ನಡುವೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಅಂತರ ಇದೆ? 30 ಡಿಗ್ರಿ. 30 ಡಿಗ್ರಿ ಅಂತರ ಇದೆಯಲ್ವಾ? 30 ಡಿಗ್ರಿ ಅಂದರೆ ಹೆಚ್ಚು ಕಡಿಮೆ. ಇಲ್ಲಿ ನೋಡಿ, ಇದನ್ನ 2 ಭಾಗವಾಗಿ ಮಾಡಿದರೆ 15 ಡಿಗ್ರಿ 15 ಡಿಗ್ರಿ ಬರುತ್ತೆ. ಈ 15 ಡಿಗ್ರಿ ಅಂದರೆ ನಮ್ಮ ಭೂಮಿ 4 ನಿಮಿಷಕ್ಕೆ 15 ಡಿಗ್ರಿಗೆ 1 ಗಂಟೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಅಂದರೆ ಈ ಭೂಮಿಯ ಮೇಲೆ ರೇಖಾಂಶಗಳು 15 ಡಿಗ್ರಿ, ಇಲ್ಲಿ 15 ಡಿಗ್ರಿ ಇದೆ ಅಂದರೆ ಇಲ್ಲಿ 30 ಡಿಗ್ರಿ ಇದೆ ಅಂದರೆ ಸೂರ್ಯನ ಬೆಳಕು ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು? 1 ಗಂಟೆ ತಗೊಳ್ತಾನೆ. ಅಂದರೆ 60 ನಿಮಿಷ. 60 ನಿಮಿಷ ತಗೋತಾನೆ. 60 ನಿಮಿಷ ಅಂದರೆ 1 ಗಂಟೆ. ಅಂದರೆ ಇಲ್ಲಿ ಸೂರ್ಯ ಉದಯ ಆಗ್ತಾನೆ. ಪೂರ್ವದಲ್ಲಿ ಅರುಣಾಚಲ ಪ್ರದೇಶ, ಅರುಣ ಅಂದರೆ ಸೂರ್ಯನ ಉದಯದ ಸ್ಥಳ. ಇಲ್ಲಿಂದ ಪ್ರಾರಂಭವಾದರೆ ಸೂರ್ಯನ ಕಿರಣ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 1 ಗಂಟೆ ತಗೋತಾನೆ ಸೂರ್ಯ. 1 ಗಂಟೆ. ಇಲ್ಲಿ ಬೆಳಕರಿದ ಮೇಲೆ 1 ಗಂಟೆ ಆದಮೇಲೆ ಇಲ್ಲಿ ಬೆಳಕರಿದೆ. ಇಲ್ಲಿ ಬೆಳಕರಿದು 1 ಗಂಟೆ ಆದಮೇಲೆ ಇಲ್ಲಿ ಬೆಳಕರಿದೆ. ಅಂದರೆ 2 ತಾಸು ಅಂತರವಿದೆ. ಗುಜರಾತಿಂದ ಅರುಣಾಚಲ ಪ್ರದೇಶವರೆಗೆ 2 ಗಂಟೆ ಅಂತರ. ಸೂರ್ಯ 2 ಗಂಟೆ ಅಂತರ. ಇಲ್ಲಿ ಸಹಿತ ನಾವು 2 ವೇಳೆಯನ್ನು ನಾವು ನೋಡ್ಬೋದು. ಒಂದು ಭಾರತದ ಪ್ರಮಾಣಿತ ವೇಳೆ, ಇನ್ನೊಂದು ಸ್ಥಳೀಯ ವೇಳೆ. ಸ್ಥಳೀಯ ವೇಳೆ ಅಂದರೆ ಸೂರ್ಯ ಹುಟ್ಟುವುದರಿಂದ ಪ್ರಾರಂಭವಾಗಿ ಮುಳುಗೋದ್ರೊಳಗೆ ಎಷ್ಟು ಟೈಮ್ ಆಗುತ್ತಲ್ಲ ಅದನ್ನು ಸ್ಥಳೀಯವಾಗಿ ಸ್ಥಳೀಯ ವೇಳೆ ಅಂತ ಕರಿತೀವಿ. ಈ ಸ್ಥಳೀಯ ವೇಳೆಯಿಂದನೇ ಹಲವಾರು ಜೀವಿಗಳು ವಾಸ ಮಾಡ್ತವೆ. ಆದರೆ ಪ್ರಮಾಣಿತ ವೇಳೆಯಿಂದ ನಾವು ಕೇವಲ ಮನುಷ್ಯರು ನಾವು ನಿರ್ಧರಿಸ್ತೇವೆ. ಈ ಪ್ರಮಾಣಿತ ವೇಳೆ, ಭಾರತದ ಪ್ರಮಾಣಿತ ವೇಳೆ 82.5 ಡಿಗ್ರಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದರೆ ನೋಡಿ, ನಾವೇನಾದರೂ ಸೂರ್ಯ ಹುಟ್ಟೋದು ಇಲ್ಲಿಂದ ಪ್ರಾರಂಭ ಆದರೆ ಇಲ್ಲಿರೋರಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಇವರಿಗೆ 5 ಗಂಟೆಗೆ ಬೆಳಕರಿದ್ರೆ ಇವರು 7 ಗಂಟೆಗೆ ಬೆಳಕರಿಯುತ್ತೆ. ಅಂದರೆ ಇವರು 7 ಗಂಟೆಗೆ ಬೆಳಕು ಹರಿದ್ರೆ ಇವರು ಆಫೀಸ್ಗೆ ಹೋಗೋದು ಯಾವ ಟೈಮಿಗೆ? ಇವರು ಆಲ್ರೆಡಿ ರೆಡಿಯಾಗಿರ್ತಾರೆ. ಇವರು ಇನ್ನೂ ರೆಡಿ ಆಗಿರಲ್ಲ. 7 ಗಂಟೆಗೆ ಎದ್ದು 8, 9, 10 ಗಂಟೆಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಇವರು ಆರಾಮಾಗಿ 9 ಗಂಟೆಗೆ ಆಫೀಸ್ಗೆ ಹೋಗಿ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಆದ್ದರಿಂದ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನಾಗುತ್ತೆ, ನಾವು ಭಾರತದ ಭೂಮಧ್ಯವನ್ನು ನಾವು ಅಳತೆ ಮಾಡ್ತೀವಿ. 1 ಗಂಟೆ ಅಂತರ ಇದ್ದರೆ ಏನು ಸಮಸ್ಯೆ ಆಗಲ್ಲ. ಯಾಕಂದರೆ ಮಧ್ಯದಲ್ಲಿದ್ದರೆ ಈ ಕಡೆ ಜನರಿಗೂ ಅಷ್ಟೇ ಸಮಸ್ಯೆ ಆಗುತ್ತೆ, ಈ ಕಡೆ ಜನರಿಗೂ ಅಷ್ಟೇ ಸಮಸ್ಯೆ ಆಗುತ್ತೆ, ಮತ್ತು ಈ ಕಡೆ ಜನರಿಗೂ ಅಷ್ಟೇ ಅನುಕೂಲ ಆಗುತ್ತೆ, ಈ ಕಡೆ ಜನರಿಗೂ ಅಷ್ಟೇ ಅನುಕೂಲ ಆಗುತ್ತೆ. ಆದ್ದರಿಂದ ಇಲ್ಲಿ ಯಾವ ಸಮಯ ಆಗಿರುತ್ತೋ, ಈ ಲೈನ್ ಮೇಲೆ ಯಾವ ಸಮಯ ಆಗಿರುತ್ತೋ ಅದು ಇಡೀ ಭಾರತದ ಸಮಯ. ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ 5 ಗಂಟೆ ಆಗಿದ್ದರೆ ಇಲ್ಲಿ ಗೋವಾದಲ್ಲಿ ಸಹಿತ 5 ಗಂಟೆನೇ ಆಗಿರುತ್ತೆ. ಆದ್ದರಿಂದ ನಾವು ಇದೇ ಸಮಯವನ್ನು 92.5 ಡಿಗ್ರಿ ಸಮಯವನ್ನೇ ನಾವು ಭಾರತದ ವೇಳೆಯನ್ನು ಪ್ರಮಾಣಿಸಲು, ವೇಳೆಯನ್ನು ನಿರ್ಧರಿಸಲು ಉಪಯೋಗಿಸ್ತೀವಿ. ಇದು GMT, ಗ್ರೀನ್ವಿಚ್ ಮೇನ್ ಟೈಮ್ ಅಂತಿದೆ. ಅಂದರೆ GMTಯಿಂದ ಇದು ಎಷ್ಟು ಅಂತರವಿದೆ, ಸಮಯದ ಅಂತರವಿದೆ ಅಂದರೆ 5.5 ಗಂಟೆ, 5 ಗಂಟೆ 30 ನಿಮಿಷ. ಅಂದರೆ ಇದೇ ಥರ ನಾವು 15 ಗಂಟೆ 15 ಡಿಗ್ರಿ ಅಂತ ನಾವು ಕೌಂಟ್ ಮಾಡ್ಕೊಂಡು ಹೋದರೆ 15 ಡಿಗ್ರಿ ಅಂತ ಹೋದರೆ ಇಲ್ಲಿ ಲಂಡನ್ನಲ್ಲಿ ಒಂದು ಗ್ರೀನ್ವಿಚ್ ರೇಖೆ ಇದೆ. ಇಲ್ಲಿದೆ ನೋಡಿ, ಇದೆ ಗ್ರೀನ್ವಿಚ್ ರೇಖೆ. ಇಲ್ಲಿಂದ ಇಲ್ಲಿ ಲಂಡನ್ನಲ್ಲಿ 12 ಗಂಟೆ ಆದರೆ ಇಲ್ಲಿ ಭಾರತದಲ್ಲಿ ಎಷ್ಟಾಗಿರ್ತೈತಿ? 5:30 ಆಗಿರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ 5.5 ಗಂಟೆ ಸಮಯವಿದೆ. ಇಲ್ಲಿ 0 ಡಿಗ್ರಿಯಲ್ಲಿ 12 ಗಂಟೆ, ಮಧ್ಯಾಹ್ನ 12 ಗಂಟೆ ಆದರೆ ನಮ್ಮ ಭಾರತದಲ್ಲಿ ಸಂಜೆ 5:30 ಆಗಿರ್ಬೇಕು. ಅಂದರೆ ಇಷ್ಟು ಅಂತರ. ಈ 0 ಡಿಗ್ರಿಯಿಂದ 82.5 ಡಿಗ್ರಿ ಅಂತರ ಇಷ್ಟಿದೆ ಅಂದರೆ ಇಷ್ಟಿದೆ. ಆದ್ದರಿಂದ
ಭಾರತದ ಪ್ರಮಾಣಿತ ವೇಳೆ ಯಾವುದು? IST. ಇಲ್ಲಿ ನೋಡಿ, ಇಲ್ಲಿ 15 ಡಿಗ್ರಿ ಈ ಕಡೆ ಮತ್ತು 15 ಡಿಗ್ರಿ ಈ ಕಡೆ ಸಮವಾಗಿ ನಾವು 1 ಗಂಟೆ ಅಂತರವನ್ನು ನಾವು ನಿರ್ಧರಿಸಿದ್ವಿ. ಆದರೆ ಭಾರತದಲ್ಲಿ 2 ಪ್ರಮಾಣಿತ ವೇಳೆ ಇದ್ದರೆ ಸಮಸ್ಯೆ ಆಗುತ್ತೋ ಅಥವಾ ಸಮಸ್ಯೆ ಆಗಲ್ವೋ ಅನ್ನೋದು ಇನ್ನೂ ಚರ್ಚೆಯ ವಿಷಯ. ಈಗ ನೋಡಿ, ನಮ್ಮ ಭಾರತದಲ್ಲಿ ಒಂದು 82.5 ಡಿಗ್ರಿ ರೇಖೆಯನ್ನು ನಾನು ನಿಮಗೆ ಅರ್ಥ ಮಾಡಿಸಿದೆ. ಯಾವುದು ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ಕೇಳಿ. ನೋಡಿ, 82.5 ಡಿಗ್ರಿ ರೇಖೆ ಎಲ್ಲಿ ಹಾದು ಹೋಗುತ್ತೆ? ಭಾರತದ ಮಿರ್ಜಾಪುರದಿಂದ, ಇಲ್ಲಿ ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಹಾದು ಹೋಗುತ್ತೆ. ಉತ್ತರ ಪ್ರದೇಶದ ಮಿರ್ಜಾಪುರ ಯಾಕಿದೆ ಅಂದರೆ ಇದು ಭಾರತದಲ್ಲಿ ಮಧ್ಯದಲ್ಲಿದೆ. ನಮ್ಮ ಭಾರತವನ್ನು ಮಧ್ಯದಲ್ಲಿ ಹಾದು ಹೋಗೋದಂದರೆ ಇದು ಮಿರ್ಜಾಪುರದಿಂದ. ಇಲ್ಲಿ ನಾವು ಭಾರತವನ್ನು 2 ಭಾಗವಾಗಿ ಇದು ವಿಂಗಡಿಸಿದರೆ ಅದು ಇಲ್ಲಿ ಬರುತ್ತೆ. ಮಿರ್ಜಾಪುರ ಏನೈತಲ್ಲ, ನಮ್ಮ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದನ್ನು ಪೂರ್ವ ರೇಖಾಂಶ ಅಂತ ಕರಿತೀವಿ. ರೇಖಾಂಶಗಳು ಸಮಯವನ್ನು ಅಳೆಯೋಕ್ಕೆ ಉಪಯೋಗಿಸ್ತೀವಿ. ಇದು ನಮ್ಮ ಭಾರತದ ಸಮಯವನ್ನು ಅಳಿತಾರೆ. ಇಲ್ಲಿ ಏನು ಸಮಯ ಆಗಿರುತ್ತೆ ಎಲ್ಲ ಕಡೆನೂ ಅದೇ ಸಮಯ ಆಗಿರುತ್ತೆ. ನೀವು ಎಕ್ಸಾಮಲ್ಲಿ ಏನು ಕೇಳ್ತಾನೆ ಗೊತ್ತಾ? ಮಧ್ಯಪ್ರದೇಶದಲ್ಲಿ ಯಾವ ಡಿಗ್ರಿ ಇದೆ? ಇಲ್ಲಿ 78 ಡಿಗ್ರಿ ಇದೆ ಮಧ್ಯಪ್ರದೇಶದಲ್ಲಿ, ಮತ್ತು ಅರುಣಾಚಲ್ ಪ್ರದೇಶದಲ್ಲಿ 90 ಡಿಗ್ರಿ ಇದೆ. ಈಗ ಸಮಯ ಎಷ್ಟಾಗಿದೆ ಹೇಳಿ? ಮಿರ್ಜಾಪುರ್ನಲ್ಲಿ 5 ಗಂಟೆ ಆಗಿದೆ ಅಂತಂದರೆ ಈಗ ಇದರಲ್ಲಿ ಸಮಯ ಎಷ್ಟಾಗಿದೆ ಅಂತಂದರೆ, ನೀವು ಮಿರ್ಜಾಪುರದಲ್ಲಿ ಎಷ್ಟಾಗಿರ್ತೈತಿ? 5 ಗಂಟೆ ಆಗಿದ್ದರೆ ಎಲ್ಲ ಕಡೆನೂ 5 ಗಂಟೆ ಆಗಿರ್ತೈತಿ. 5 ಗಂಟೆ ಅಂತಲೇ ನೀವು ನಿರ್ಧರಿಸ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ಇಲ್ಲಿ ಕೌಂಟ್ ಮಾಡ್ಕೊಂಡು ಕೂಡಬಾರ್ದು. ಕೌಂಟ್ ಮಾಡಿದರೆ, ಯಾಕಂದರೆ ಇಲ್ಲಿ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ನಿರ್ಧರಿಸಿದ್ದು ಯಾವುದು? IST ಅನ್ನು. ಇದು ನಿಮ್ಮ ನೆನಪಲ್ಲಿ ಇರಬೇಕು. ಈ IST ಏನಿದೆಯಲ್ಲ, ಭಾರತದ 5 ರಾಜ್ಯಗಳ ಮೇಲೆ ಅದೋಗುತ್ತೆ. ಒಂದು UP, ಇನ್ನೊಂದು MP, ಇನ್ನೊಂದು ನೋಡಿ ಇದು ಜಾರ್ಖಂಡ್, ಇದು ಛತ್ತೀಸ್ಗಢ, ಇನ್ನೊಂದು ಒಡಿಸ್ಸಾ, ಇನ್ನೊಂದು ಆಂಧ್ರ ಪ್ರದೇಶ್. ನೆನ್ಪಿಟ್ಕೊಳ್ಳಿ, 1 2 3 4 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಯಾವುದು? UP, MP, ಛತ್ತೀಸ್ಗಢ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್. ಈ ರಾಜ್ಯಗಳ ಮೂಲಕ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಇದು ನಿಮಗೆ ನೆನಪಿರ್ಬೇಕು. ಈಗ ಭಾರತದ ಇನ್ನೊಂದು ಪ್ರಮುಖ ರೇಖೆ ಯಾವುದಂದ್ರೆ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೋಡಿ, ಇದು ಈ ರೇಖೆ ಏನಿದೆಯಲ್ಲ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿದೆ ನೋಡಿ. ಇಲ್ಲಿಂದ ಗುಜರಾತಿಂದ ಎಲ್ಲ ಪ್ರಾರಂಭವಾಗಿ ಇಲ್ಲಿವರೆಗೂ ಇದೆ. ಈ ರೇಖೆ ಭಾರತವನ್ನು ಸಮವಾಗಿ 2 ಭಾಗವಾಗಿ ವಿಂಗಡಿಸ್ತದೆ. ದಕ್ಷಿಣ ಗೋಳಾರ್ಧ ಮತ್ತು ಉತ್ತರ ಗೋಳಾರ್ಧ ಅಂತೇಳಿ ನಾವು ಕರಿತೀವಿ. ಒಂದು ನದಿ ಇದೆ, ನರ್ಮದಾ ನದಿ ಅಂತೇಳಿ, ಅದು ಸಹಿತ ಭಾರತವನ್ನು 2 ಭಾಗವಾಗಿ ವಿಂಗಡಣೆ. ಅದು ಪ್ರಾಕೃತಿಕವಾಗಿ, ಇದನ್ನು ಮಾನವ ನಿರ್ಮಿತವಾಗಿ ನಾವು 2 ಭಾಗವಾಗಿ ವಿಂಗಡಣೆ ಅಂತ ಹೇಳ್ತೀವಿ. ನೋಡಿ, ಗುಜರಾತಿಂದ ಮಿಜೋರಾಂ ಇಲ್ಲಿವರೆಗೂ ನಮ್ಮ 8 ರಾಜ್ಯಗಳು ಹಾದು ಹೋಗ್ತವೆ. ನೋಡಿ ಯಾವ್ಯಾವು? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಮತ್ತು ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ಎಷ್ಟಾಯಿತು ನೋಡಿ? 1 2 3 4 5 6 7 8 ಈ 8 ರಾಜ್ಯಗಳ ಮೂಲಕ ಕರ್ಕಾಟಕ ಸಂಕ್ರಾಂತಿ ರೇಖೆ ಹಾದು ಹೋಗುತ್ತೆ. ಎಕ್ಸಾಮ್ಸಲ್ಲಿ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹತ್ತಿರದಲ್ಲಿರುವ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಆವಾಗ ಹೇಳಬೇಕು, ಇಲ್ಲಿ ಜಾರ್ಖಂಡ್ನ ರಾಜಧಾನಿ ರಾಂಚಿ. ಜಾರ್ಖಂಡ್ನ ರಾಜಧಾನಿ ಯಾವುದು? ರಾಂಚಿ. ಎಲ್ಲಿದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಹತ್ತಿರದಲ್ಲಿದೆ. ಭಾರತದ ಮೇಲೆ ಸೂರ್ಯನ ನೇರವಾದ ಕಿರಣ ಇಲ್ಲಿಂದ ಇಲ್ಲಿ ಕೆಳಗೆ ದಕ್ಷಿಣಕ್ಕೆ, ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ದಕ್ಷಿಣಕ್ಕೆ ಮಾತ್ರ ಬೀಳುತ್ತೆ, ಉತ್ತರಕ್ಕೆ ಬೀಳೋದಿಲ್ಲ. ನೇರವಾದ ಕಿರಣಗಳು, ಸೂರ್ಯನ ನೇರವಾದ ಕಿರಣಗಳು ಎಲ್ಲಿ ಬೀಳುತ್ತೆ? ದೆಹಲಿ ಮೇಲೆ ಬೀಳುತ್ತಾ? ಇದು ದೆಹಲಿ ಮೇಲೆ ಬೀಳುತ್ತಾ ಅಂದರೆ ಇಲ್ಲ. ಕಲ್ಕತ್ತಾ ಮೇಲೆ ಬೀಳುತ್ತೆ, ರಾಂಚಿ ಮೇಲೆ ಬೀಳುತ್ತೆ, ಭೂಪಾಲ್ ಮೇಲೆ ಬೀಳುತ್ತೆ, ಗಾಂಧಿನಗರದ ಮೇಲೆ ಬೀಳುತ್ತೆ. ಗುಜರಾತ್ನ ರಾಜಧಾನಿ ಯಾವುದು? ಗಾಂಧಿನಗರದ ಮೇಲೆ ಬೀಳುತ್ತೆ. ಆದರೆ ತ್ರಿಪುರಾದ ರಾಜಧಾನಿ ಅಗರ್ತಲಾ ಮೇಲೆ ಬೀಳಲ್ಲ. ಆಮೇಲೆ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಮೇಲೆ
ಬೀಳಲ್ಲ. ಇಲ್ಲಿ ನೋಡಿ ತ್ರಿಪುರಾದ ರಾಜಧಾನಿ ನೋಡಿ, ಮಿಜೋರಾಂ ರಾಜಧಾನಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರಕ್ಕಿದೆ, ಉತ್ತರಕ್ಕೆ ನೋಡಿ. ಆದ್ದರಿಂದ ಇಲ್ಲಿ ಸೂರ್ಯನ ನೇರವಾದ ಕಿರಣಗಳು ಬೀಳೋದಿಲ್ಲ. ನೋಡಿ ಒಂದೇ ಲೈನಲ್ಲಿ ನಾವು ರಾಜಧಾನಿಗಳನ್ನು ಕೇಳ್ತಾನೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ರಾಜಧಾನಿಗಳನ್ನು ಕೇಳ್ತಾನೆ. ಉತ್ತರದಲ್ಲಿರುವ ರಾಜಧಾನಿಗಳು, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರದಲ್ಲಿರುವ ರಾಜಧಾನಿಗಳು ಯಾವಂದ್ರೆ ಇಲ್ಲಿ ನೋಡಿ, ಲಕ್ನೋ ಇದೆ, ದೆಹಲಿ ಇದೆ, ಈ ರಾಜಸ್ಥಾನದ ಜೈಪುರ್, ಇವೆಲ್ಲ ಪ್ರದೇಶಗಳು ಉತ್ತರದಲ್ಲಿರುವುದು. ನೋಡಿ ಇಲ್ಲಿ ಹತ್ತಿರದಲ್ಲಿ ಅಂದರೆ ತ್ರಿಪುರ ನೋಡಿ, ತ್ರಿಪುರದ ರಾಜಧಾನಿ ಅಗರ್ತಲಾ ಉತ್ತರದಲ್ಲಿದೆ. ಮಿಜೋರಾಂ ರಾಜಧಾನಿ ಐಜ್ವಾಲ್ ಅದನ್ನು ಉತ್ತರದಲ್ಲಿದೆ. ದಕ್ಷಿಣದಲ್ಲಿರೋ ಗುಜರಾತ್ನ ಗಾಂಧಿನಗರ, ಮಧ್ಯಪ್ರದೇಶದ ಭೋಪಾಲ್, ಛತ್ತೀಸ್ಗಢದ ರಾಯ್ಪುರ್, ಪಶ್ಚಿಮ ಬಂಗಾಳದ ಕಲ್ಕತ್ತಾ ನೋಡಿ ಇಲ್ಲಿ, ಮತ್ತು ರಾಂಚಿನ ಸಹಿತ ದಕ್ಷಿಣದಲ್ಲಿದೆ. ರಾಂಚಿ ಮೇಲೆ ಸೂರ್ಯನ ನೇರವಾದ ಕಿರಣ ಬೀಳುತ್ತೆ ಅಂದರೆ ಬೀಳುತ್ತೆ. ನೋಡಿ ಇದೆಲ್ಲ ನಮ್ಮ ಪ್ರಮುಖ ರಾಜಧಾನಿಗಳು ನೆನಪಿರ್ಬೇಕು. ನೋಡಿ ಇಲ್ಲಿ ಲಕ್ನೋ ಇದೆ, ಇಲ್ಲಿ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ ಇದೆ. ನೋಡಿ ಇಲ್ಲಿ ಮುಂಬೈ ಇದೆ, ನೋಡಿ ಮುಂಬೈ ಮತ್ತು ಹೈದರಾಬಾದ್, ಉತ್ತರದಲ್ಲಿ ಮುಂಬೈ ಇದೆ, ಹೈದರಾಬಾದ್ ಕೆಳಗಿದೆ. ನೋಡಿ ಮಂಗಳೂರು ಇದೆ, ನೋಡಿ ಕರ್ನಾಟಕದಲ್ಲಿ ಮಂಗಳೂರು, ಬೆಂಗಳೂರು ಮತ್ತು ಚೆನ್ನೈ ಒಂದೇ ರೇಖೆಯಲ್ಲಿ ಬರುತ್ತೆ. ನೋಡಿ ಒಂದೇ ರೇಖೆಯಲ್ಲಿ ಬರುತ್ತೆ ಮಂಗಳೂರು, ಬೆಂಗಳೂರು ಮತ್ತು ಚೆನ್ನೈ. ಇದು ಒಂದ್ಸಲ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಒಂದೇ ರೇಖೆಯಲ್ಲಿ ಬರುತ್ತೆ ಅಂದರೆ ಯಾವ್ಯಾವ ಸಿಟಿಗಳು ಒಂದೇ ರೇಖೆಯಲ್ಲಿ ಬರುತ್ತವೆ ಅಂತೇಳಿ ಕೇಳ್ತಾನೆ. ಆವಾಗ ಹೇಳಬೇಕು ಇವೆಲ್ಲ ಒಂದೇ ರೇಖೆಯಲ್ಲಿ ಬರ್ತವೆ. ತಿರುವನಂತಪುರಂ ಇಲ್ಲಿದೆ ನೋಡಿ, ಇದು ತಿರುವನಂತಪುರಂ, ಕೇರಳದ ದಕ್ಷಿಣದಲ್ಲಿದೆ ತಿರುವನಂತಪುರಂ. ಈ ಉತ್ತರದಲ್ಲಿದೆ ಅಂದರೆ ಇಲ್ಲ, ದಕ್ಷಿಣದಲ್ಲಿದೆ. ನೋಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ನಿಮ್ಗೆ ಅರ್ಥ ಆಯ್ತಲ್ಲ. ವೃತ್ತ ಅಂತ ಯಾಕೆ ಕರಿತೀವಿ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಅಂದರೆ ಅದು ವೃತ್ತವಾಗಿರುತ್ತೆ, ಭೂಮಿಯ ತುಂಬ ವೃತ್ತವಾಗಿರೋದ್ರಿಂದ ವೃತ್ತ ಅಂತ ಕರಿತೀವಿ. ಇದು ಅಕ್ಷಾಂಶ ಗೊತ್ತಲ್ವ, ಇದು ರೇಖಾಂಶ ಭಾರತದ ಸಮಯವನ್ನು ನಿರ್ಧರಿಸಿದೆ. ಅಕ್ಷಾಂಶ ಭಾರತದ ಹವಾಗುಣ, ಭಾರತದಷ್ಟೇ ಅಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಹವಾಗುಣಗಳನ್ನು ನಿರ್ಧರಿಸೋದು ಅಕ್ಷಾಂಶಗಳು. ಇದು ನಿಮಗೆ ಗೊತ್ತಿರಬೇಕಾದಂಥ ಸಂಗತಿ. ಇದರಲ್ಲಿ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ಕೇಳಿ. ನೋಡಿ ಭಾರತದ ದಕ್ಷಿಣ ತುದಿ, ಮುಖ್ಯ ಭೂಭಾಗದ ದಕ್ಷಿಣ ತುದಿ ಕನ್ಯಾಕುಮಾರಿ, ಮತ್ತು ಭಾರತದ ಪೂರ್ವದ ತುತ್ತ ತುದಿ ಅರುಣಾಚಲ ಪ್ರದೇಶದ ಕಿಬಿತು ಅಂತ ಬರುತ್ತೆ. ಪಶ್ಚಿಮದ ತುತ್ತ ತುದಿ ಅಂದರೆ ಈ ಗುಜರಾತ್ನ ಗುಹರ್ಮೋತಿ ಅಂತ ನಾವು ಕರಿತೀವಿ. ಉತ್ತರದಲ್ಲಿ ಇಂದಿರಾ ಕೋಲ್ ಇದೆ. ದಕ್ಷಿಣದಲ್ಲಿ ಮುಖ್ಯ ಭೂಭಾಗ ಅಂದರೆ ಕನ್ಯಾಕುಮಾರಿ ಬರುತ್ತೆ. ಅಥವಾ ಭಾರತದ ಉಪಖಂಡದ್ದು ಅಂತಂದರೆ ಅದು ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ ನಾವು, ದಕ್ಷಿಣದ ತುದಿ. ಇದು ನಿಮಗೆ ಗೊತ್ತಿರಬೇಕಾಗುತ್ತೆ.